ಕಮ್ತಾನಾಥ್ ಮಂದಿರ್. ಪ್ರಿಯ ವೀಕ್ಷಕರೇ, ಚಿತ್ರಕೂಟ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಾವು ಚಿತ್ರಕೂಟ ಪರಿಕ್ರಮ ಅಂದರೆ 5 ಕಿಲೋಮೀಟರ್ಗಳು ಕಾಮದ್ಗಿರಿ ಬೆಟ್ಟ ಅಂತಿದೆ. ಶ್ರೀರಾಮ ಸೀತಾ ಲಕ್ಷ್ಮಣ ಇಲ್ಲಿ ವಾಸಿಸುತ್ತಿದ್ದ ಸ್ಥಳವೆಂದು ಹೇಳುತ್ತಾರೆ. ಇಲ್ಲಿ ಕಾಮ್ತಾನಾಥ್ ಮಂದಿರ ಇದೆ. ಈ ಒಂದು ಕಾಮ್ತಾನಾಥ್ ಮಂದಿರದಿಂದ ಈ ಒಂದು ಪರಿಕ್ರಮ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಶ್ರೀರಾಮನ ಕೆಲವು ದೇವಸ್ಥಾನಗಳಿದ್ದು ಬಹಳ ಚೆನ್ನಾಗಿದೆ. ಇದನ್ನು ನೋಡಿಕೊಂಡು ನಾವು ಪರಿಕ್ರಮ ಸ್ಟಾರ್ಟ್ ಮಾಡಬೇಕಾಗತ್ತೆ, ಹೊರಡಬೇಕಾಗಿದೆ. माता कौशल्या ಹಾಂ तीनों माताएं हैं, दशरथ जी हैं, श्री राम जानकी लक्ष्मण सब। ಹಾಂ ಕಾಮ್ತಾನಾಥ್ बोला तो. कामतानाथ जो भगवान राम ने पूजा किया था। ಹಾಂ ಹಾಂ हाँ, ಈಶ್ವರನನ್ನು ಪೂಜಿಸಿದಂಥ ಸ್ಥಳ. 11 साल वनवास काटे राम जी, 11 साल 11 महीने 11 दिन यहाँ वनवास काटे राम जी। ये विष्णु जी का अवतार है, जो काली मूर्ति है विष्णु भगवान। उनके 4 मुँह है, विष्णु भगवान के 4 दिशा में 4 मुँह है। इसी की परिक्रमा लगाई जाती है। कामतगिरी राम प्रसाद कामतगिरी का जो परिक्रमा ये लगा रहे हैं, कण कण में राम बसे। राम जी के परिक्रमा लगाने से कण कण में रामचंद्र मानस लिखी हुई लीला। यहाँ 4 धाम बनाए हैं। हनुमान द्वारा गप्त फटशिला 4 धाम है यहाँ पे, राम जी को बनाया हुआ है। अच्छा ಥ್ಯಾಂಕ್ ಯು. ಪರಿಕ್ರಮ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಪರಿಕ್ರಮ ಸ್ಟಾರ್ಟ್ ಮಾಡೋದು. चित्रकूट राम जी का परिक्रमा कर रहा है. ಇದು ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಫುಲ್ಲು ನಡ್ಕೊಂಡೆ ಹೊಟ್ಟು ಬರಬೇಕು ಬರೀ ಕಾಲಲ್ಲಿ. ಸುತ್ತಲೂ 5 ಕಿಲೋಮೀಟ್ರಲ್ಲಿ ದೇವಸ್ಥಾನಗಳೆಲ್ಲ ಇದ್ದಾವೆ. ಎಲ್ಲ ನೋಡಿಕೊಂಡು ವಾಪಸ್ ಬರಬೇಕಾಗತ್ತೆ. ಕಾಮ್ತಾನಾಥ್ ದೇವಸ್ಥಾನದಿಂದ ಹೊರಟು ಮತ್ತೆ ನಾವು ಕಾಮ್ತಾನಾಥ್ ದೇವಸ್ಥಾನಕ್ಕೆ ವಾಪಸ್ ಬರಬೇಕು. ಇದೇ ಈ ಪರಿಕ್ರಮದ ವಿಧಿ. ಅಲ್ಲಿಗೆ ಬರುತ್ತೆ ಇದು ಈ ಒಂದು ರಸ್ತೆ. ಇಲ್ಲಿನ ದೇವಸ್ಥಾನಗಳು ಬಹಳ ಚೆನ್ನಾಗಿದ್ದಾವೆ. ಇಲ್ಲಿನ कामधेनु मिलाप, कामधेनु गैया का चरण चिन्ह पत्थरों में, भगवान श्री राम जी का दाहिना पैर है पत्थरों में। आप लोग नरसिंह धारा में खड़े हैं, धर्म द्वार का मुख्य दर्शन। जो इच्छा करी हो मन माही, राम कृपा। ಶ್ರೀರಾಮನ ಒಂದು ನಿಷ್ಠೆಗೆ ಇಲ್ಲಿನ ಕಲ್ಲುಗಳು ಕೂಡ ಕರಗಿದೆವು ಎಂದು ಹೇಳುತ್ತಾರೆ. ಬಹಳಷ್ಟು ಭಕ್ತರು ಇಲ್ಲಿ ಈ ಒಂದು ಪರಿಕ್ರಮದಲ್ಲಿ ಪಾಲ್ಗೊಳ್ತಾರೆ. ಬಂದವರೆಲ್ಲ ಇಲ್ಲಿ ಈ ಒಂದು ಪರಿಕ್ರಮ ಮಾಡೇ ಮಾಡ್ತಾರೆ. ಈ ಪರಿಕ್ರಮದ ಮಧ್ಯದಲ್ಲಿ ಕಾಮದ್ಗಿರಿ ಎಂಬ ಬೆಟ್ಟ ಇದೆ. ನಾವುಗಳು ಆ ಬೆಟ್ಟವನ್ನು ಪೂರ್ತಿಯಾಗಿ ಸುತ್ತಿ ಬರುವುದೇ ಈ ಒಂದು ಪರಿಕ್ರಮದ ನೀತಿ. ಯಾಕಂದರೆ ಶ್ರೀರಾಮ ಆ ಕಾಮದ್ಗಿರಿ ಬೆಟ್ಟದಲ್ಲೇ ಭಾಳ ವರ್ಷಗಳ ಕಾಲ ಜೀವಿಸುತ್ತಿದ್ದರು, ವಾಸಿಸುತ್ತಿದ್ದರು ಎಂದು ಹೇಳಲಾಗಿದೆ.
दिखाई नहीं देता। सरिता में, सरोवर में इस समय सब सूखे पड़े हैं। तो प्रेमियों ಈ ಒಂದು ಪರಿಕ್ರಮ ನಮಗೆ ಭಾಳ ಒಂದು ಸಂತೋಷ ಕೊಡ್ತು, ಭಾಳ ಖುಷಿ ಆಯ್ತಿದ್ದು ಬಂದಿದ್ದು. ನಾವು ಕೂಡ ಶ್ರೀರಾಮನನ್ನು ಧ್ಯಾನಿಸುತ್ತಾ ಈ ಪರಿಕ್ರಮವನ್ನು ಮಾಡುತ್ತಿದ್ದೇವೆ. ಅವರು ಇದು ಹನುಮಾನ್ ಚಾಲೀಸ ಎಷ್ಟೊಂದು ಫೇಮಸ್ ಅಲ್ವಾ, ಅದು ಬರೆದಿರೋದು ಅವರೇನೆ. ಹೀಗೆ ಮುಂದೆ ಹೋದರೆ ನಮಗೆ झूला झुलाएं सब लोगों को झुलाना है और इसी तरह पूरा परिक्रमा करके जाना है। सब लोग झुलाएं। ये है प्राचीन जगह भरत मिलाप। जब राम जी का और भरत जी का मिलाप हुआ है तब उनके प्रेम को देख करके पत्थर भी अपनी जड़ता को छोड़ के मोम की तरह पिघल गया है। जिस प्रकार मोम पिघल जाती है, कहीं पंजा, कहीं एड़ी, कहीं घुटना, कहीं अंगूठा, कहीं उंगली, कहीं पूरा पैर, ये राम जी के भरत जी के चरण चिन्ह है। इधर सीता जी के, कौशल्या जी के, फिर और आगे लक्ष्मण जी के, शत्रुघ्न जी के चरण चिन्ह है। सब लोग चरण को झुक करके मत्था टेकिए, अपने अपने हाथ से भेंट करिए जो बन सके। श्रद्धा का दान है, जो भी श्रद्धा। ಈ ಒಂದು ಜಾಗದಲ್ಲಿ ನೀವು ನೋಡಿದಂಥ ಈ ಒಂದು ಜಾಗದಲ್ಲಿ ಶ್ರೀರಾಮ ಹಾಗೂ ಭರತನ ಪ್ರೀತಿಗೆ ಕಲ್ಲು ಕೂಡ ಕರಗಿಬಿಡ್ತು ಅಂತ ಹೇಳ್ತಾರೆ. ಇಲ್ಲಿ ದೇವಸ್ಥಾನ ಲಕ್ಷ್ಮಣ್ ಪಹಾಡ್, ಬಹಳ ಕೋತಿಗಳು ಇದ್ದಾವೆ. ಇಲ್ಲಿಂದ ಮುಂದೆ ಲಕ್ಷ್ಮಣ್ ಪಹಾಡ್, ಲಕ್ಷ್ಮಣ್ ಬೆಟ್ಟ ಇದೆ. ಇದಕ್ಕೆ ನಡ್ಕೊಂಡು ಬೇಕಾದ್ರೂ ಹೋಗ್ಬೋದು ಅಥವಾ ರೋಪ್ ವೇ ಇದೆ, ಲಕ್ಷ್ಮಣ್ ಪಹಾಡ್. ರೋಪ್ ವೇನಲ್ಲೂ ಹೋಗ್ಬೋದು. ಚಾರ್ಜಸ್ ಏನಿಲ್ಲ ಅಂತ, ಜಾಸ್ತಿ ಏನಿಲ್ಲ, ಭಾಳ ಕಮ್ಮಿನೇ. ಆರಾಮಾಗಿ ರೋಪ್ ವೇನಲ್ಲಿ ಹೋಗಿ ಬರಬಹುದು. ಸುತ್ತಲಿನ ಬೆಟ್ಟ ಗುಡ್ಡಗಳ ದೃಶ್ಯ ಭಾಳ ಮನಮೋಹಕವಾಗಿದೆ. ಲಕ್ಷ್ಮಣ್ ಪಹಾಡ್ ರೋಪೆ. ನೋಡಿ ಇಲ್ಲಿ ಪಾಪ ಕೋತಿಗಳಿಲ್ಲ, ಏನು ಬರಲ್ಲ ಅಂತ ಐಟಮ್. ಈ ಪರಿಕ್ರಮ ಬಂದಾಗ ಈ ಒಂದು ಜಾಗವನ್ನು ಕೂಡ ಮುಗಿಸ್ಕೊಂಡೇ ಹೋಗ್ಬೋದು. ಇಲ್ಲಿ ಲಕ್ಷ್ಮಣನ ಪಾದದ ಗುರುತು ಹಾಗೂ ಬಿಲ್ಲು ಬಾಣಗಳ ಗುರುತುಗಳಿವೆ. ಸುತ್ತಲೂ ಅಯೋಧ್ಯೆಯ ಪರಿಸರ ಕಾಣುತ್ತೆ. ಇವನು ಅಲ್ಲೊಬ್ಬ ಅವನೇ. जिस तरह भगवान का हाथ निकालोगे उसी तरह भगवान मिलेगा। इधर मत्था टेक लो भैया, मत्था टेको इधर। ಇಲ್ಲಿ ಲಕ್ಷ್ಮಣನ ಒಂದು ದೇವಸ್ಥಾನ ಕೂಡ ಇದೆ. ಅದನ್ನು ನೋಡಿಕೊಂಡು
ಲಕ್ಷ್ಮಣ್ ಪಹಾಡ್ ರೋಪೆ. ಮತ್ತು ರೋಪೆ ಜಾಗಕ್ಕೆ ಬಂದೆವು. ಅಲ್ಲಿಂದ ಮುಂದುವರಿಸಿದ ಪ್ರಯಾಣ ಇದು. ಮತ್ತು ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳಿವೆ, ಅದನ್ನೆಲ್ಲ ನೋಡಿಕೊಂಡು ಹಾಗೆ ಮುಂದೆ ಬರ್ಬೋದು. ಜೈ ಶ್ರೀರಾಮ್. ಇನ್ನೇನು ಈ ಪರಿಕ್ರಮ ಮುಗಿಸುವ ಹತ್ತಿರಕ್ಕೆ ಬಂದಿದ್ದೇವೆ. ದಾರಿಯುದ್ದಕ್ಕೂ ಈ ರೀತಿಯ ವೇದಘೋಷ ನಡೀತಾ ಇರ್ತದೆ. ಇಲ್ಲಿನ ಕೋತಿಗಳಂತೂ ಲೆಕ್ಕವೇ ಇಲ್ಲ, ಅಷ್ಟಿದೆ. ಅಲ್ಲಿ ಅವುಗಳಿಗೆ ನಾವು ಬಾಳೆಹಣ್ಣುಗಳನ್ನು ಕೊಟ್ಟು ಸಂತೋಷಪಟ್ಟು ಈ ಕಾರ್ಯಕ್ರಮ